Hi friends, welcome back to my YouTube channel. ಗೌರಿ ಹೆಸರಲ್ಲಿ ನಮ್ಮ ಕಂಪನಿ ಅಫಿಷಿಯಲ್ ಡಿಸೈನರ್ ಪೋಸ್ಟ್ಗೆ ಇಮಿಡಿಯೇಟ್ ಒಂದು ಆಫರ್ ಲೆಟರ್ ರೆಡಿ ಮಾಡಿ. ಸರಿ ಸರ್. ಈ ಆಫರ್ ಲೆಟರ್ ಒಂದು ಪೇಪರ್ ಪೀಸ್ ಅಲ್ಲ, ಪುಣ್ಯವತಿಗೆ ನಾನು ಕೊಡೋ ಅಪ್ರಿಸಿಯೇಷನ್ ಕೂಡ. ಅದನ್ನ ಸುಮ್ಮನೆ ಹಾಗೆ ಕೊಡಬಾರ್ದು. ಮನೆಯಲ್ಲಿ ಎಲ್ಲರೂ ಮುಂದೆ ಈ ಅದ್ಭುತವಾದ ಡಿಸೈನ್ ನ ತೋರಿಸಿ ಅವಳೇ ನಮ್ಮ ಕಂಪನಿ ಡಿಸೈನರ್ ಅಂತ ಅನೌನ್ಸ್ ಮಾಡಿ ಈ ಆಫರ್ ಲೆಟರ್ ಕೊಡಬೇಕು. ನಾಳೆಯ ಸಂಚಿಕೆ ಹೈಲೈಟ್ಸ್ ಏನೆಲ್ಲ ಇದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ವಿಡಿಯೋನ ಸ್ಕಿಪ್ ಮಾಡದೆ ವಾಚ್ ಮಾಡಿ. ನಿನ್ಗೊಂದು ಗುಡ್ ನ್ಯೂಸ್ ಹೇಳಬೇಕು ಪುಣ್ಯವತಿ. ಈ ಪ್ರಪಂಚದಲ್ಲಿ ನನಗೂ ಗುಡ್ ನ್ಯೂಸ್ ಹೇಳೋರು ಇದಾರ. ನಾನಿದ್ದೀನಲ್ಲ. ಏನದು? ಇನ್ಮೇಲೆ ಕದ್ದು ಮುಚ್ಚಿ ಡಿಸೈನ್ ಮಾಡೋ ಅವಶ್ಯಕತೆ ಇಲ್ಲ. ರಾತ್ರಿ ಕಣ್ ತಪ್ಪಿಸಿ ಗೀಚೋ ಅವಶ್ಯಕತೆನೂ ಇಲ್ಲ. ಆಫೀಸಲ್ಲಿ ಕೂತ್ಕೊಳ್ಳೋ ಸ್ಥಾನ ದೀನಬಂಧು ಗ್ರೂಪ್ ಆಫ್ ಕಂಪ್ನೀಸ್ನ MD ವಿವೇಕ್ ಚಕ್ರವರ್ತಿ ಕೊಡ್ತಿರೋ ಅಪಾಯಿಂಟ್ಮೆಂಟ್ ಆರ್ಡರ್. ಗೌರಿ ಏನೋ ತನ್ನ ಅಪ್ಪ ಅಮ್ಮನಿಗೆ ದುಡ್ಡನ್ನ ಕೊಟ್ಲು, ಆದ್ರೆ ವಿವೇಕು ಇನ್ ಮುಂದೆ ಕದ್ದು ಮುಚ್ಚಿ ಕೆಲಸ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ತನ್ನ ಹೆಂಡತಿಗೆ ತನ್ನ ಕಂಪ್ನಿ ಕಡೆಯಿಂದನೇ ಅಪಾಯಿಂಟ್ ಲೆಟರ್ನ ರೆಡಿ ಮಾಡಿಸಿ ಮನೆಗೆ ತಗೊಂಡ್ಬಂದ್ಬಿಟ್ಟ. ಅತ್ತೆ ಮಾತಿಂದ ತುಂಬಾ ಬೇಜಾರು ಮಾಡ್ಕೊಂಡಂತಹ ಗೌರಿ ಈ ಕಡೆ ವಿವೇಕ್ ತಂದಿರುವಂತಹ ಒಂದು ಅಪಾಯಿಂಟ್ ಲೆಟರ್ನ ಈಸ್ಕೋತಾಳ ಅಥವಾ ತನ್ನ ಅತ್ತೆ ಮಾತನ್ನ ಮನಸ್ಸಲ್ಲೇ ಇಟ್ಕೊಂಡು ಕೊಡ್ತಾ ಇರುವಂತಹ ಗೌರಿ ಆ ಒಂದು ಆಫರ್ನ ರಿಜೆಕ್ಟ್ ಮಾಡ್ತಾಳ. ಗೌರಿ ಪರಿಸ್ಥಿತಿನ ನೋಡಿ ಈ ಕಡೆ ವಿವೇಕು ಕೂಡ ತುಂಬಾ ಬೇಜಾರಾಗುತ್ತೆ. ಏನಿದು, ನಾನು ನನ್ನ ಕಂಪ್ನಿಗೆ ಇವಳನ್ನ ಡಿಸೈನರ್ ಆಗಿ ಅಪಾಯಿಂಟ್ ಮಾಡ್ಕೊಂಡ್ರು ಕೂಡ ನನ್ನ ಅಪಾಯಿಂಟ್ ಲೆಟರ್ನ ಇವಳು ಬೇಡ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾಳೆ. ಕಾರಣ ಏನು ಅಂತ ಯೋಚನೆ ಮಾಡ್ತಿರೋ ವಿವೇಕ್ಗೆ ಅಲ್ಲಾಗಿರುವಂತಹ ಪರಿಸ್ಥಿತಿಗಳ ಬಗ್ಗೆ ಯಾರು ವಿವರಣೆ ಕೊಡ್ತಾರೆ? ಗೌರಿ ಮನಸ್ಸನ್ನ ಅರ್ಥ ಮಾಡ್ಕೊಂಡಂತಹ ವಿವೇಕು ತನ್ನ ತಾಯಿ ಹತ್ರ ಹೋಗಿ ಮಾತಾಡಿ ಗೌರಿ ತಪ್ಪಿನ ಬಗ್ಗೆ ಎಲ್ಲಾನು ವಿವರಣೆ ಕೊಟ್ಟು ಅದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅರ್ಥ ಮಾಡಿಸಿ ಆ ಒಂದು ಅಪಾಯಿಂಟ್ ಲೆಟರ್ನ ತನ್ನ ತಾಯಿ ಸರಿತಾ ಕೈಯಿಂದನೇ ಈ ಕಡೆ ಗೌರಿಗೆ ಕೊಡಿಸ್ತಾನ. ಮನಸ್ಸಲ್ಲಿರೋ ಎಲ್ಲ ನೋವನ್ನು ಮರೆತು ತನ್ನ ತಂದೆ ತಾಯಿ ಇರುವಂತಹ ಪರಿಸ್ಥಿತಿನ ನೆನ್ಪು ಮಾಡ್ಕೊಂಡಂತಹ ಗೌರಿ ತನ್ನ ಅತ್ತೆ ಕೊಡುವಂತಹ ಒಂದು ಅಪಾಯಿಂಟ್ ಲೆಟರ್ನ ತಗೊಂಡು ಮುಂದೆ ವಿವೇಕ್ ಕಂಪ್ನಿಗೆ ಡಿಸೈನರ್ ಆಗಿ ಕೆಲ್ಸಕ್ಕೆ ಹೋಗ್ತಾಳ. ಟ್ವಿಸ್ಟಿಂಗ್ ಇರುವಂತಹ ಎಪಿಸೋಡ್ ಮುಂದಿನ ಸಂಚಿಕೆಯ ಎಪಿಸೋಡ್ ಆಗಿರುತ್ತೆ. ಸೊ ಮುಂದಿನ ಸಂಚಿಕೆಯ ಎಪಿಸೋಡ್ ನ ಹೈಲೈಟ್ಸ್ ಏನೆಲ್ಲ ಇದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ತುಂಬಾ ಬೇಜಾರು ಮಾಡ್ಕೊಂಡಂತಹ ಗೌರಿ ತನ್ನ ಅತ್ತೆಗೆ ಹೇಳ್ತಾಳೆ, ನಾನು ಏನೇ ಮಾಡಿದ್ರು ಕೂಡ ಅದನ್ನ ನೀವು ಕ್ಷಮಿಸ್ಬೇಕು ಅಂತ ನಾನು ಕೇಳ್ತಾ ಇಲ್ಲ, ಆದ್ರೆ ಈ ಮನೆಯಲ್ಲಿ ನನ್ನನ್ನ ಒಬ್ಳು ಸೊಸೆಯಾಗಿ ನೋಡ್ತಾ ಇದ್ದೀರಾ ಅಥವಾ ಕೆಲಸದೊಳಗಾಗಿ ನೋಡ್ತಾ ಇದ್ದೀರಾ ಅಂತ ಕೇಳಿದ ತಕ್ಷಣ ಸರಿತಾ ಅವರು ತುಂಬಾ ಬೇಜಾರಲ್ಲಿ ಒಂದ್ ರೀತಿ ಶಾಕ್ ಅಲ್ಲಿ ನಿಂತ್ಕೋತಾರೆ. ಇನ್ನು ಗೌರಿ ಈ ಮಾತಿಗೆ ಅಜ್ಜಿ ಗೌರಿ ಹಾಗೆಲ್ಲ ಮಾತಾಡಬಾರ್ದು ಅಂತ ಹೇಳಿದಾಗ ಇನ್ನು ಗೌರಿ ಅಜ್ಜಿ ಅವ್ರಿಗೆ ಹೇಳ್ತಾರೆ, ಇಲ್ಲ ಅಜ್ಜಿ, ನಾನು ಕೂಡ ಈ ಮನೆಗೆ ಸೊಸೆನೇನೆ. ಇವಾಗ ನಮ್ಮ ಮನೆಗೆ ಬಂದಿರುವಂತಹ ಪರಿಸ್ಥಿತಿ, ಈ ಮನೆಗೆ ಬಂದಿದ್ರು ಕೂಡ ಸೊಸೆಯಾಗಿ ನಾನು ಆ ಒಂದು ಕರ್ತವ್ಯನ ನಿಭಾಯಿಸ್ತಾ ಇದ್ದೆ. ಆದ್ರೆ ಅದನ್ನ ಅರ್ಥ ಮಾಡ್ಕೊಂಡಂತಹ ಇವರು ನನ್ನ ಬಾಗ್ಲು ಮುಂದೆನೆ ನಿಲ್ಲಿಸಿ ಈ ರೀತಿ ಎಲ್ರ ಮುಂದೆನೂ ಪಂಚಾಯತಿ ಸೇರಿಸಿ ಪ್ರಶ್ನೆ ಮಾಡ್ತಾ ಇರೋದು ತಪ್ಪು. ನನಗೆ ಸರಿ ಅನಿಸ್ಲಿಲ್ಲ. ಇನ್ನು ನನ್ನ ಗಂಡ ಇಲ್ದಿರುವಂತಹ ಸಮಯದಲ್ಲಿ ಸರಿ ತಪ್ಪನ್ನ ಈ ರೀತಿ ಎಲ್ರ ಮುಂದೆ ನನ್ನ ಕೇಳೋದು ತಪ್ಪು ಅಜ್ಜಿ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಗೌರಿಯವರು ತನ್ನ ರೂಮ್ಗೆ. ಅಪ್ಪ ಅಮ್ಮ ಮನೆಯಿಂದ ಹೊರಗಡೆ ಗೊಂಬೆಗಳನ್ನೆಲ್ಲ ಒರೆಸ್ತಾ ಇರ್ತಾರೆ. ಇನ್ನು ಅದೇ ಸಮಯಕ್ಕೆ ಕರೆಕ್ಟ್ ಆಗಿ ಅಲ್ಲಿಗೆ ಒಬ್ರು ಎಂಟ್ರಿ ಕೂಡ ಆಗುತ್ತೆ. ಯಾರು ಅಂತ ಅಂದ್ರೆ ಆ ಊರ್ನಲ್ಲಿರುವಂತಹ ಒಬ್ರು ಬಂದ್ಬಿಟ್ಟು ಅವ್ರ ಅಪ್ಪ ಅಮ್ಮನಿಗೆ ಗೌರಿನೇ ಒಂದು ದೇವರ ವಿಗ್ರಹನ ಮಾಡ್ಕೊಡೋದಾಗಿ ಆರ್ಡರ್ನ ತಂದಿರ್ತಾರೆ. ಸೊ ಅವ್ರನ್ನ ನೋಡಿ ಖುಷಿಯಾದಂತಹ ಈ ಗೌರಿ ಅಪ್ಪ ಅಮ್ಮ ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಇನ್ನು ಒಳಗಡೆ ಕರ್ಕೊಂಡು ಹೋದ್ಮೇಲೆ ಅವರೇ ಹೇಳ್ತಾರೆ, ಈ ವರ್ಷ ನಮ್ಮೂರಿನಲ್ಲಿ ದೇವ್ರ ಜಾತ್ರೆ ಸ್ಟಾರ್ಟ್ ಆಗ್ತಾ ಇದೆ, ಅದಕ್ಕೋಸ್ಕರ ನಾನು ನಿಮ್ಗೆ ಆರ್ಡರ್ನ ತಂದಿದ್ದೀನಿ. ಈ ವರ್ಷನೂ ಕೂಡ ಗಣೇಶನ ವಿಗ್ರಹ ಮತ್ತೆ ಅಮ್ಮನವರ ವಿಗ್ರಹನ ನೀವೇ ರೆಡಿ ಮಾಡ್ಕೊಡ್ಬೇಕು. ಅದಕ್ಕಾಗಿ ನಾನು ಆರ್ಡರ್ ಕೊಡೋದಿಕ್ಕೂ ಬಂದಿದ್ದೀನಿ, ಮತ್ತೆ ಕಾಂಟ್ರಾಕ್ಟ್ಗೆ ಸೈನ್ ಮಾಡಿಸ್ಕೊಂಡು ನಿಮ್ಗೆ ದುಡ್ಡು ಕೊಡೋದಿಕ್ಕೆ ಕೂಡ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಒಂದು ವಿಷಯ ಗೌರಿ ಅವ್ರ ಅಪ್ಪ ಅಮ್ಮನಿಗೆ ತುಂಬಾ ಖುಷಿ ಆಗುತ್ತೆ. ಅದೇ ರೀತಿ ಅವ್ರ ತಾಯಿ ಕಷ್ಟ ಕಾಲದಲ್ಲಿ ದೇವ್ರು ಬಂದಾಗೆ ಬಂದ್ರಿ ಅಂತ ಹೇಳ್ಬಿಟ್ಟು ಒಂದ್ ರೀತಿ ಫೀಲ್ ನ ಮಾಡ್ಕೋತಾರೆ. ಇನ್ನು ಅವ್ರು ಕೇಳ್ತಾರೆ, ನಿಮ್ ಮಗಳಿಲ್ವಾ, ಗೌರಿ ಇಲ್ವಾ, ಅವಳನ್ನ ಕರೀರಿ ಅಂತ ಹೇಳ್ಬಿಟ್ಟು. ಇನ್ನು ಅದಕ್ಕೆ ಅವ್ರ ಅಪ್ಪ ಅವ್ರು ಹೇಳ್ತಾರೆ, ಗೌರಿ ಇಲ್ಲ, ಅವಳಿಗೆ ಇವಾಗ ಮದ್ವೆ ಆಗಿ ಅವಳು ಗಂಡನ ಮನೆಗೆ ಹೋಗಿದ್ದಾಳೆ ಅಂತ. ಈ ವಿಷಯನ ಕೇಳಿಸ್ಕೊಂಡಂತಹ ಆ ವ್ಯಕ್ತಿ ಹೇಳ್ತಾರೆ, ಹೌದಾ, ಗೌರಿ ಇದ್ದಾಳೆ ಅಂತ ಹೇಳ್ಬಿಟ್ಟು ನಾನು ಆರ್ಡರ್ನ ತಗೊಂಡ್ಬಂದೆ, ಆದ್ರೆ ಗೌರಿ ಇಲ್ಲ ಅಂದ್ರೆ ನಾನು ಆರ್ಡರ್ನ ಹೇಗ್ ಕೊಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ.
ಕಾಂತಲಕ್ಷ್ಮಿ ಅವರು ತನ್ನ ಗಂಡನಿಗೆ ಹೇಳ್ತಾರೆ, ಯಾಕ್ರಿ ಈ ರೀತಿ ಮಾಡಿದ್ರೆ, ನೀವು ಹೇಗಾದರೂ ಮಾಡಿ ಆ ಕಾಂಟ್ರಾಕ್ಟ್ನ ತಗೊಂಡಿದ್ದಿದ್ರೆ ಗೌರಿ ಬಂದು ನಮಗೆ ಹೆಲ್ಪ್ ಮಾಡದೇ ಇರ್ತಿಲ್ಲ ಅಂತ ಹೇಳಿ. ಇನ್ನದಕ್ಕೆ ಅವ್ರ ಯಜಮಾನ್ರು ಹೇಳ್ತಾರೆ, ತಪ್ಪು ಕಾಂತ, ಆ ರೀತಿ ನಾವು ಅವಳನ್ನ ಈ ಮನೆಗೆ ಕರ್ಸ್ಕೊಂಡು ಕೆಲಸನ ಮಾಡಿಸ್ಕೊಳೋದು ಸರಿ ಹೋಗೋದಿಲ್ಲ, ಇನ್ನು ಸುಳ್ಳು ಹೇಳೋದಿಕ್ಕೂ ಕೂಡ ಆಗೋದಿಲ್ಲ. ಈ ವಿಷಯ ಏನಾದರೂ ಅವ್ರ ಮನೆಯವ್ರಿಗೆ ಗೊತ್ತಾದರೆ ಅವಳ ಪರಿಸ್ಥಿತಿ ತುಂಬ ಕಠಿಣ ಆಗುತ್ತೆ. ಅವಳ ಬಗ್ಗೆನೂ ನಾವು ಯೋಚನೆ ಮಾಡಬೇಕಲ್ವಾ. ಈಗ ಅವಳು ನಮ್ಮನೆ ಮಗಳಲ್ಲ, ಆ ಮನೆ ಸೊಸೆ, ಅದನ್ನ ನೀನು ಯೋಚನೆ ಮಾಡು ಅಂತ ಹೇಳ್ಬಿಟ್ಟು ತನ್ನ ಹೆಂಡತಿಗೆ ಸಂಭಾಳಿಸ್ತಾರೆ. ಇನ್ನು ಕಾಂತಲಕ್ಷ್ಮಿಯವರು, ಅಯ್ಯೋ ದೇವ್ರೆ, ಇದ್ದಿದ್ದು ಒಂದು ದಾರಿ, ಆ ದಾರಿನೂ ಕೊಟ್ಟು ಅದನ್ನು ಮುಚ್ಚಿಸ್ಬಿಟ್ಟಲ್ಲಪ್ಪ, ಹೇಗೋ ಮನೆನ ಉಳಿಸ್ಕೊಳೋದಿಕ್ಕೆ ಒಂದು ಕಾಂಟ್ರಾಕ್ಟ್ ಸಿಕ್ಕಿತ್ತು, ಅದನ್ನು ಕೂಡ ಕಿತ್ಕೊಂಡ್ಬಿಟ್ಟಲ್ಲಪ್ಪ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಆ ಕಾಂಟ್ರಾಕ್ಟ್ ತಂದಿರೋಂತಹ ವ್ಯಕ್ತಿ ಹೇಳ್ತಾರೆ, ನಿಮ್ಮ ಮಗಳು ಗೌರಿಗೆ ಫೋನ್ ಮಾಡಿಬಿಟ್ಟು ಈ ಒಂದು ಆರ್ಡರ್ನ ನಮಗೆ ರೆಡಿ ಮಾಡಿಸ್ಕೊಡಿ ಅಂತ. ಇನ್ನದಕ್ಕೆ ಯೋಚನೆ ಮಾಡಿದಂತಹ ಗೌರಿ ಅವ್ರ ತಂದೆ ಹೇಳ್ತಾರೆ, ಸರಿ ಇಲ್ಲ, ಅವಳಿಗೆ ಮದುವೆ ಆಗಿ ಅವಳು ಒಳ್ಳೆ ಮನೆ ಸೇರಿದ್ದಾಳೆ, ಅವಳು ಗಂಡನ ಮನೆ ಜವಾಬ್ದಾರಿ ಕೂಡ ಈಗ ಅವಳ ಕೈಯಲ್ಲಿದೆ, ನಾನು ಈ ವಿಷಯನ ಅವಳ ಹತ್ರ ಹೇಳೋದಕ್ಕಾಗಲ್ಲ, ಕ್ಷಮಿಸ್ಬಿಡಿ ನನ್ನ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಅದಕ್ಕೆ ಆ ವ್ಯಕ್ತಿ ಹೇಳ್ತಾರೆ, ಹೌದಾ ಸರಿ ಆಯಿತು, ನಾನು ಇದು ದೊಡ್ಡ ಆರ್ಡರ್ ಅಂತ ಹೇಳ್ಬಿಟ್ಟು ತಂದಿದ್ದೀನಿ, ಸೊ ಆಗಲ್ಲ ಅಂತಂದರೆ ನಾನು ಬೇರೆ ಯಾರ ಕಡೆಯಿಂದನಾದರೂ ಮಾಡಿಸ್ಕೊಬೇಕು, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಸಾರಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಇನ್ನು ಈ ಕಡೆ ಗೌರಿ ಅವ್ರ ತಂದೆ, ಪರವಾಗಿಲ್ಲ ಸರಿ ಬಿಡಿ ಸರ್, ಏನು ಮಾಡೋದಕ್ಕಾಗಲ್ಲ, ನೀವು ಬೇಜಾರು ಮಾಡ್ಕೊಬೇಡಿ, ಆರ್ಡರ್ ತಗೊಂಡು ನಮ್ಮನ್ನು ನೆನ್ಪು ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದಕ್ಕೆ ಧನ್ಯವಾದ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಇನ್ನು ಕಾಂತಲಕ್ಷ್ಮಿ ಅವರು ಈ ಒಂದು ವಿಚಾರದಲ್ಲಿ ಒಂದು ರೀತಿ ತಡಬಡಾಯಿಸ್ತಾ ಇರ್ತಾರೆ. ಇನ್ನು ಈ ಕಡೆ ಗೌರಿ ತನ್ನ ರೂಮಲ್ಲಿ ಕುತ್ಕೊಂಡು ತುಂಬ ಯೋಚನೆ ಮಾಡ್ತಾ ಇರ್ತಾಳೆ. ತನ್ನ ಅತ್ತೆ ಆದಂತಹ ಸರಿತಾ ಅವರು, ನನ್ನ ಮಗನಿಗೆ ಇವಳು ಏನೋ ಎಮೋಷ್ನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡನ್ನ ಕಿತ್ಕೊಂಡೋಗಿ ಅವ್ರ ಅಪ್ಪ ಅಮ್ಮನಿಗೆ ಕೊಟ್ಟು ಅವನಿಗೆ ಮಾಟ ಮಂತ್ರ ಮಾಡಿಸಿದ್ದಾಳೆ ಅನ್ನೋ ಒಂದು ಮಾತು ಗೌರಿ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಸೊ ಆ ವಿಚಾರವಾಗಿ ಕುತ್ಕೊಂಡು ಗೌರಿ ಅವರು ಯೋಚನೆ ಮಾಡ್ಕೊಂಡು ಕಣ್ಣೀರನ್ನ ಹಾಕ್ತಾ ಇರ್ತಾರೆ. ಆ ಒಂದು ಸಂದರ್ಭ ಕರೆಕ್ಟಾಗಿ ಅವರಿಗೆ ವಿವೇಕ್ ಅವರು ಕೂಡ ಬರ್ತಾರೆ. ರೂಮಿಗೆ ಬಂದಂತಹ ವಿವೇಕ್ ಅವರು ಗೌರಿನ ನೋಡ್ಬಿಟ್ಟು ಅಂತ ಸೌಂಡ್ ಮಾಡಿಬಿಟ್ಟು ಎಚ್ಚರಗೊಳಿಸ್ತಾರೆ. ಇನ್ನು ಗೌರಿ ಅವರು ಎದ್ದು ನಿಂತ್ಕೋತಾರೆ. ಇನ್ನು ವಿವೇಕ್ ಅವರು, ಪುಣ್ಯವತಿ ನಿಮ್ಗೊಂದು ಗುಡ್ ನ್ಯೂಸ್ ಇದೆ ಪುಣ್ಯವತಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನದ ಗೌರಿ ಅವರು, ಈ ಪ್ರಪಂಚದಲ್ಲಿ ನನಗೂ ಕೂಡ ಗುಡ್ ನ್ಯೂಸ್ ಹೇಳುವಂತಹ ವ್ಯಕ್ತಿ ಇದ್ದಾರಾ ಅಂತ ಹೇಳ್ಬಿಟ್ಟು ವಿವೇಕ್ಗೆ ಕೇಳ್ತಾರೆ. ಇನ್ನು ವಿವೇಕ್ ಚಕ್ರವರ್ತಿ ಅವರು, ಇದ್ದಾರೆ, ನಾನಿದ್ದೀನಲ್ಲ ವಿವೇಕ್ ಚಕ್ರವರ್ತಿ, ಇನ್ನು ಮುಂದೆ ನೀನು ಡಿಸೈನ್ನ ಮಾಡೋದಕ್ಕೆ ನಮ್ಮ ಕಂಪ್ನಿಗೆ ನಿನ್ನ ಡಿಸೈನರ್ ಆಗಿ ಅಪಾಯಿಂಟ್ ಮಾಡ್ಕೋತಾ ಇದ್ದೀನಿ. ಇನ್ನು ನೀನು ಕದ್ದು ಮುಚ್ಚಿ ರಾತ್ರಿ ಹೊತ್ತು ಕುತ್ಕೊಂಡು ಗೀಚಿ ಕಷ್ಟಪಡುವಂತಹ ಅವಶ್ಯಕತೆ ಇಲ್ಲ, ಎಲ್ಲರೆದ್ರಿಗೂ ಕೂಡ ನೀನು ನಮ್ಮ ಕಂಪ್ನಿಗೆ ಬಂದು ಡಿಸೈನ್ನ ಮಾಡಿಕೊಡ್ಬೋದು ಅಂತ ಹೇಳ್ಬಿಟ್ಟು ಅಪಾಯಿಂಟ್ ಲೆಟರ್ನ ಈ ಕಡೆ ಗೌರಿ ಕೈಗೆ ಇಡ್ತಾರೆ ವಿವೇಕ್ ಚಕ್ರವರ್ತಿ ಅವರು. ಇನ್ನು ಆ ರೀತಿ ವಿವೇಕ್ ಚಕ್ರವರ್ತಿ ಅವರು ಆಫರ್ ಕೊಟ್ಟಿದ್ದನ್ನ ಈ ಕಡೆ ಗೌರಿ ಅವರು ಊಹಿಸೋದಕ್ಕೂ ಕೂಡ ಆಗಿರಲ್ಲ. ಆದರೆ ತನ್ನ ಅತ್ತೆ ಮಾತಿಂದ ಮನನ ನೊಂದ್ಕೊಂಡಂತಹ ಗೌರಿ ಅವರು ಆ ಒಂದು ಅಪಾಯಿಂಟ್ ಲೆಟರ್ನ ವಿವೇಕ್ ಕೈಗೆ ಮತ್ತೆ ಕೊಟ್ಬಿಟ್ಟು, ಇಲ್ಲ ನನಗಿದು ಬೇಡ, ನಾನು ಇನ್ನು ಮುಂದೆ ನಿಮ್ಮ ಕಂಪ್ನಿಗೆ ಬಂದು ಡಿಸೈನ್ಸ್ನ ಮಾಡಿಕೊಟ್ಟು ಸಂಬಳನ ತಗೊಳೋದಿಲ್ಲ, ಅದು ನನ್ನ ಸ್ವಾಭಿಮಾನಕ್ಕೆ ಅಡ್ಡ ಬರ್ತಾ ಇದೆ, ನೀವು ಯಾವಾಗ ಬೇಕಾದ್ರೂ ಡಿಸೈನ್ನ ಮಾಡಿಸ್ಕೊಬೇಕು ಅಂದರೆ ಅದನ್ನು ನಾನು ಮಾಡಿಕೊಡ್ತೀನಿ, ಅದಕ್ಕೆ ಯಾವುದೇ ರೀತಿಯ ಸಂಬಳ ಬೇಕಾಗಿಲ್ಲ ಅಂತೇಳಿ ಕಡ್ಡಿ ಮುರಿದ ಹಾಗೆ ಮಾತಾಡ್ಬಿಟ್ಟು ಈ ಕಡೆ ವಿವೇಕ್ ಚಕ್ರವರ್ತಿ ಅವರಿಗೆ ಆ ಅಪಾಯಿಂಟ್ ಲೆಟರ್ನ ಮತ್ತೆ ವಾಪಸ್ ಕೊಟ್ಬಿಟ್ಟು ಅಲ್ಲಿಂದ ತುಂಬಾ ಬೇಜಾರು ಮಾಡ್ಕೊಂಡು ರೂಮಿಂದ ಹೊರಟೋಗ್ತಾರೆ ಗೌರಿ ಅವರು. ಇನ್ನು ಈ ಒಂದು ದೃಶ್ಯನ ಅಲ್ಲೇ ಮನೆ ಡೋರ್ ಹತ್ರ ಅಂದ್ರೆ ರೂಮಿನ ಡೋರ್ ಹತ್ರ ನಿಂತ್ಕೊಂಡು ಆಶಾ ಅವರು ಕೇಳಿಸ್ಕೊತಾ ಇರ್ತಾರೆ. ಇನ್ನು ವಿವೇಕ್ ಅವರು ಅವರ ಚಿಕ್ಕಮ್ಮನ ಮುಖನ ನೋಡಿ ಇವ್ರ ಕೊಬ್ಬನ ಎಷ್ಟಿದೆ, ಇವ್ರ ಕೊಬ್ಬು, ನಾನು ಇವ್ರನ್ನ ಡಿಸೈನರ್ ಆಗಿ ನಮ್ಮ ಕಂಪ್ನಿಗೆ ಅಪಾಯಿಂಟ್ ಮಾಡ್ಕೊಂಡು ಅಪಾಯಿಂಟ್ ಲೆಟರ್ನ ತಂದು ಕೊಟ್ಟರು ಕೂಡ ಬೇಡ ಅಂತ ಹೇಳ್ಬಿಟ್ಟು ಯಾವ ರೀತಿ ದುರಾಂಕರದಿಂದ ಹೋಗ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ಇನ್ನು ಆ ಮಾತನ್ನ ಕೇಳಿಸ್ಕೊಂಡಂತಹ ಆಶಾ ಅವರು ವಿವೇಕ್ ಹತ್ರ ಹೋಗ್ತಾರೆ. ಇನ್ನು ಈ ಕಡೆ ಆಶಾ ಅವರು ವಿವೇಕ್ ಕೇಳ್ತಾರೆ, ವಿವೇಕ್ ನೀನಾದ್ರೂ ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೊಬೇಕು ತಾನೇ ಅಂತ ಹೇಳಿ. ಇನ್ನು ಅದಕ್ಕೆ ವಿವೇಕ್ ಹೇಳ್ತಾರೆ, ಏನಾಯ್ತು ಚಿಕ್ಕಮ್ಮ ಅಂತ ಹೇಳ್ಬಿಟ್ಟು. ಇನ್ನು ಚಿಕ್ಕಮ್ಮ ಆದಂತಹ ಆಶಾ ಅವ್ರು ಹೇಳ್ತಾರೆ, ನೋಡು ವಿವೇಕ್, ನೀನು ಮನೆಯಲ್ಲಿ ಇರಲಿಲ್ಲ, ಆವಾಗ ಗೌರಿಗೆ ನಿಮ್ಮಮ್ಮ ಈ ರೀತಿ ಎಲ್ಲನೂ ಮಾತಾಡಿ ಅವಳ ಮನಸ್ಸಿಗೆ ತುಂಬ ನೋವು ಮಾಡಿಬಿಟ್ರು, ಅದಕ್ಕೆ ಅವಳು ತುಂಬ ಬೇಜಾರಿದ್ದಾಳೆ ಅಂತ ಹೇಳಿದಾಗ, ಇನ್ನು ಈ ಕಡೆ ವಿವೇಕ್ ಅವರು, ಹೌದಾ ಈ ವಿಷಯ ಅಮ್ಮನಿಗೆ ಹೇಗೆ ಗೊತ್ತಾಯಿತು ಅಂತ ಹೇಳ್ಬಿಟ್ಟು ಸ್ವಲ್ಪ ಯೋಚನೆ ಮಾಡ್ತಾರೆ. ಅದೆಲ್ಲ ಸರಿ ಚಿಕ್ಕಮ್ಮ, ನಾನು ಅವಳಿಗೆ ಸಂಬಳ ಕೊಟ್ಟಿದ್ರಲ್ಲಿ ಏನು ತಪ್ಪು, ಅವಳೇನು ದುಡ್ಡನ್ನ ಈ ಮನೆಯಿಂದ ತೊಗೊಂಡೋಗಿಲ್ಲ, ಈ ನಮ್ಮ ಕಂಪ್ನಿಗೆ ಕೆಲಸ ಮಾಡಿಕೊಟ್ಟು ಅವಳು ಸಂಬಳದ ದುಡ್ಡನ್ನ ತೊಗೊಂಡೋಗಿ ಅವಳು ತವ್ರ ಮನೆ ಕೊಟ್ಟಿದ್ದಾಳೆ, ಅದರಲ್ಲಿ ಏನು ತಪ್ಪು ಅಂತ ಹೇಳಿದಾಗ, ಇನ್ನು ಈ ಕಡೆ ಆಶಾ ಅವ್ರು ಹೇಳ್ತಾರೆ, ಅದೆಲ್ಲ ನನಗೆ ಗೊತ್ತಿಲ್ಲ ವಿವೇಕ್, ಆದರೆ ನೀನು ಇಲ್ಲಿಂದ ಕೆಲಸಕ್ಕೆ ಹೋದಾಗ ಅವಳನ್ನ ಅರ್ಥ ಮಾಡ್ಕೊಳೋದಕ್ಕೆ ಈ ಮನೆಯಲ್ಲಿ ಯಾರೂ ಕೂಡ ಇಲ್ಲ, ನೀನಾದ್ರೂ ಅವಳನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು ಅವಳನ್ನ ಸಂತೈಸು ಅಂತ ಹೇಳ್ಬಿಟ್ಟು ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಆಶಾ ಅವರು. ಇನ್ನು ಯೋಚನೆ ಮಾಡ್ತಿರೋಂತಹ ವಿವೇಕ್ಗೆ ಗೌರಿ ಪರಿಸ್ಥಿತಿನ ನೆನೆಸ್ಕೊಂಡು ಸ್ವಲ್ಪ ಬೇಜಾರಾಗುತ್ತೆ. ಈ ಕಡೆ ರೂಮ್ಗೆ ಬಂದಂತಹ ಗೌರಿ ಅವರು ತುಂಬಾನೇ ಯೋಚನೆ ಮಾಡ್ತಿದ್ದಾರೆ. ನಾನೇನೋ ಅವ್ರ ಹತ್ರ ಕೆಲಸ ಬೇಡ ಅಂತ ಹೇಳ್ಬಿಟ್ಟು ಬಂದೆ, ಆದರೆ ಅಪ್ಪ ಅಮ್ಮನಿಗೆ ನಾನು ಮಾತು ಕೊಟ್ಟು ಬಂದಿದ್ದೀನಿ, ಇನ್ನು 6 ತಿಂಗಳಲ್ಲಿ ಅವರಷ್ಟು ದುಡ್ಡನ್ನ
ಸಾಲ ತೀರಿಸಿ ನಾನು ಆ ಮನೇನ ವಾಪಸ್ ಕೊಡಿಸ್ತೀನಿ ಅಂತ ಹೇಳಿ. ಅಪ್ಪ ಅಮ್ಮ ಈಗ ನೆಮ್ಮದಿಯಾಗಿದ್ದಾರೆ. ಈ ನೆಮ್ಮದಿಯಾಗಿರೋ ಟೈಮಲ್ಲಿ ನೆನೆ ವಿವೇಕ್ ಅವ್ರು ಕೊಟ್ಟಿರುವಂತಹ ಆಫರ್ನ ನಾನು ರಿಜೆಕ್ಟ್ ಮಾಡಿ ತಪ್ಪೇನಾದರೂ ಮಾಡ್ಕೊಂಡ್ಬಿಟ್ನ. ಈಗ ನಾನು ಆ ಮನೇನ ಹೇಗೆ ಅಪ್ಪ ಅಮ್ಮನಿಗೆ ಉಳಿಸ್ಕೊಡ್ಲಿ, ಅವ್ರ ನೆಮ್ಮದಿನ ನಾನು ಹಾಳು ಮಾಡಿದಾಗುತ್ತೆ ಉಳಿಸ್ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಯೋಚನೆ ಮಾಡಿಕೊಂಡು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಕೆಲಸಕ್ಕೆ ಏನು ಮಾಡಿ ನಾನು ಆ ದುಡ್ಡನ್ನ ಹೇಗೆ ಹೊಂದಿಸ್ಲಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆ ರೀತಿ ಯೋಚನೆ ಮಾಡಬೇಕಾದ್ರೆ ನೆನ್ನೆ ಒಂದು ಉಪಾಯ ಒಳೆಯುತ್ತೆ ಗೌರಿಗೆ. ಇನ್ನು ಈ ಕಡೆ ವಿವೇಕು ತನ್ನ ತಾಯಿ ಸರಿತಾ ಹತ್ರ ಮಾತಾಡ್ತಾ ಇರ್ತಾರೆ. ಅಮ್ಮ ಏನಮ್ಮ ಇದೆಲ್ಲ ಅಂತ ಕೇಳಿದಾಗ ಇನ್ನು ಈ ಕಡೆ ಸರಿತಾ ಅವರು, ಹೌದಪ್ಪ ನಿನಗ ತುಂಬಾ ದೊಡ್ಡವನಾಗ್ಬಿಟ್ಟಿದ್ಯಾ, ನೀನು ಯಾವ ವಿಚಾರನೂ ಕೂಡ ನನ್ನ ಹತ್ರ ಹೇಳುವಂತಹ ಅವಶ್ಯಕತೆ ಇಲ್ಲ, ಅದಕ್ಕೆ ಇವಾಗ ಯಾವ ವಿಚಾರನೂ ಕೂಡ ನೀನು ನನ್ನ ಹತ್ರ ಹೇಳ್ತಾ ಇಲ್ಲ, ಹೇಳುವಂತಹ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ ಅಲ್ವಾ ಅಂತ ಕೇಳಿದಾಗ ಇನ್ನು ಈ ಕಡೆ ವಿವೇಕ್ ಅವರು, ಅಮ್ಮ ಅದು ಹಾಗಲ್ಲ ಅಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಈ ಕಡೆ ಸರಿತಾ ಅವರು, ಸುಮ್ಮನೆ ಇರ್ತೀಯಾ, ನಿನ್ನಿಂದ ವಿಷಯ ಗೊತ್ತಾಗೋದೇ ಬೇರೆ, ಆದ್ರೆ ಮೂರನೇ ವ್ಯಕ್ತಿಯಿಂದ ವಿಷಯ ಗೊತ್ತಾಗೋದೇ ಬೇರೆ ಅಂತ ಹೇಳ್ಬಿಟ್ಟು ವಿವೇಕ್ಗೆ ಬೈತಾರೆ ಸರಿತಾ ಅವರು. ಇನ್ನು ವಿವೇಕ್ ಅವರು, ಅಮ್ಮ ಸ್ವಲ್ಪ ಸುಮ್ಮನೆ ಇರ್ತೀಯಾ, ನಾನು ಹೇಳೋದನ್ನ ಫಸ್ಟ್ ನೀನು ಕೇಳಿಸ್ಕೊ ಅಂತ ಹೇಳಿ ಅವ್ರ ತಾಯಿಗೆ ಸಮಾಧಾನ ಮಾಡ್ತಾರೆ. ಇನ್ನು ಸಮಾಧಾನ ಆದಂತಹ ಸರಿತಾ ಅವರು ಸುಮ್ಮನೆ ನಿಂತ್ಕೊಂಡಿರ್ತಾರೆ. ಇನ್ನು ವಿವೇಕ್ ಅವರು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಕೇಳಿದಾಗ ಇನ್ನೀ ಕಡೆ ವಿವೇಕ್ ಹೇಳ್ತಾರೆ, ಅಮ್ಮ ನೀನು ಬೇಜಾರು ಮಾಡ್ಕೊಬೇಡ, ಆದರೆ ಗೌರಿಗೆ ತುಂಬ ಟ್ಯಾಲೆಂಟ್ ಇದೆ, ಅವಳು ಮಾಡೋಂತಹ ಡಿಸೈನು ತುಂಬ ಅದ್ಭುತವಾಗಿರುತ್ತೆ ಅಮ್ಮ, ಅವರು ಟೇಸ್ಟಿಗೆ ತಕ್ಕನಾಗಿ ನಮಗೆ ಡಿಸೈನ್ನ ಮಾಡಿಕೊಡ್ತಾಳೆ. ಹೋದ ತಿಂಗಳಲ್ಲಿ ಒಂದು ಡಿಸೈನ್ನ ಮಾಡಿಕೊಟ್ಟು ಕ್ಲೈಂಟ್ಸ್ನ ಒಪ್ಪಿಸಿ ಆ ಒಂದು ಡಿಸೈನು ನಮ್ಮ ಕಂಪ್ನಿಗೆ ಸಿಗೋ ಹಾಗೆ ಮಾಡಿದ್ಲಮ್ಮ, ಇದರಿಂದ ನಮ್ಮ ಕಂಪ್ನಿಗೆ ತುಂಬಾ ಪ್ರಾಫಿಟ್ ಆಯಿತು ಅಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತು ಈ ಸರಿನೂ ಕೂಡ ಮಾಡ್ತಾ ಇರೋಂತಹ ಪ್ರಾಜೆಕ್ಟಲ್ಲಿ ಕ್ಲೈಂಟ್ಸ್ ಹತ್ರ ಮಾತಾಡಿ ತುಂಬ ಒಳ್ಳೆ ರೀತಿ ಕ್ಲೈಂಟ್ಸ್ಗಳನ್ನ ಇಂಪ್ರೆಸ್ ಮಾಡಿ ಡಿಸೈನ್ನ ಮಾಡಿಕೊಟ್ಲಮ್ಮ. ಆ ಡಿಸೈನ್ಗೆ ನಮಗೆ ಕಂಪ್ನಿಗೆ ಇನ್ನೂ ಜಾಸ್ತಿ ಆರ್ಡರ್ ಬರೋ ಹಾಗೆ ಮಾಡಿಕೊಟ್ಲಮ್ಮ. ಇದೆಲ್ಲನೂ ಮಾಡಿದ್ದು ಗೌರಿನೇ ಅಮ್ಮ. ಅವಳಿಂದ ನಮ್ಮ ಕಂಪ್ನಿಗೆ ತುಂಬಾನೇ ದುಡ್ಡು ಬಂದಿದೆ, ಮತ್ತು ಕಾಂಟ್ರಾಕ್ಟ್ಗಳು ಕೂಡ ಸಿಕ್ಕಿದೆ. ಅದಕ್ಕೆ ನಾನು ಅವಳ ಹತ್ರ ಮಾಡಿಸ್ಕೊಂಡಿರೋಂತಹ ಡಿಸೈನ್ಸ್ಗೆ ಸಂಬಳ ಅಂತ ಹೇಳ್ಬಿಟ್ಟು ದುಡ್ಡನ್ನ ಕೊಟ್ಟೆ ಅಮ್ಮ ಅಂತ ಹೇಳ್ಬಿಟ್ಟು ತನ್ನ ತಾಯಿ ಸರಿತನಿಗೆ ಹೇಳ್ತಾರೆ ಈ ಕಡೆ ವಿವೇಕ್ ಅವರು. ಇನ್ನು ವಿವೇಕ್ ಅವ್ರು ಹೇಳ್ತಾರೆ, ಆ ರೀತಿ ಕೊಟ್ಟಂತಹ ದುಡ್ಡನ್ನ ಅವಳು ನನಗೆ ಹೇಳ್ಬಿಟ್ಟು ಅವ್ರ ಮನೆಯವ್ರಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತೊಗೊಂಡೋದ್ಲಮ್ಮ. ನನಗೆ ಯಾವುದೇ ರೀತಿಯ ಇದು ಹಿಂಸೆ ಮಾಡಿ ಆಗಲಿ ಏನಾದರೂ ಮಾಡಾಗಲಿ ಇಸ್ಕೊಂಡು ಹೋಗ್ಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಒಂದು ಮಾತು ಸರಿತಾಗಿ ಸ್ವಲ್ಪ ಬೇಜಾರಾಗುತ್ತೆ. ಸೊ ಅವರು ಕೂಡ ಸೈಲೆಂಟಾಗಿ ತನ್ನ ಮಗನ ಮುಂದೆ ನಿಂತ್ಕೋತಾರೆ. ಇನ್ನು ಸರಿತಾ ಅವ್ರು ಹೇಳ್ತಾರೆ, ನೀವು ಹೋಗ್ಲಿ ಬಿಡು, ನಾನೇನೋ ಮೋಸ ಮಾಡಿ ನಿನ್ನ ಹತ್ರ ಏನೋ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡನ್ನ ಇಸ್ಕೊಂಡೋದು ಅಂತ ಅನ್ಕೊಂಡೆ, ಅವಸರದಲ್ಲಿ ಆ ರೀತಿ ಎಲ್ಲ ಮಾತಾಡ್ಬಿಟ್ಟೆ, ಆದರೆ ನೀನು ದುಡ್ಡು ಕೊಟ್ಟಿದ್ದು ತಪ್ಪಲ್ಲ, ಅದನ್ನ ಯಾರಿಗೂ ಹೇಳ್ದೆ ಕೇಳದೆ ಈ ರೀತಿ ಕೊಟ್ಟಿದ್ದು ತಪ್ಪು ಅಂತ ಹೇಳ್ಬಿಟ್ಟು ತನ್ನ ಮಗನಿಗೆ ಬುದ್ಧಿವಾದನ ಹೇಳ್ತಾರೆ ಈ ಕಡೆ ಸರಿತಾ ಅವರು. ಇನ್ನು ಸರಿತಾ ಅವ್ರು ಹೇಳ್ತಾರೆ, ನಾನೇ ನನ್ನ ಹೆಂಡತಿನ ದಂಡಿಸ್ತೆ ಅಂತ ಹೇಳ್ಬಿಟ್ಟು ನೀನು ಈ ರೀತಿ ಕೋಪ ಮಾಡ್ಕೊಳ್ಳೋದು ತಪ್ಪು ವಿವೇಕ್, ಆದರೆ ಅವಳಿಗೆ ಹೇಳ್ಬಿಟ್ಟು ನೀನು ಏನೇ ವಿಷಯ ಇದ್ರೂ ಮನೆಯವ್ರ ಹತ್ರ ಒಂದು ವಿಚಾರನ ಹೇಳ್ಬಿಟ್ಟು ಆಮೇಲೆ ಕೆಲಸನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ವಿವೇಕ್ ಹತ್ರ ಹೇಳ್ತಾರೆ ಸರಿತಾ ಅವರು. ಇನ್ನು ಈ ಕಡೆ ವಿವೇಕ್ ಅವರು, ಸರಿ ಆಯ್ತಮ್ಮ, ಸಾರಿ, ಇನ್ನೊಂದ್ಸರಿ ಏನೇ ಕೆಲಸ ಮಾಡೋದಿದ್ರು ಫಸ್ಟ್ ನೀವು ತಿಳಿಸ್ಬಿಟ್ಟೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ವಿವೇಕ್ ಅವರು ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಅವರು, ಇನ್ನು ಯಾಕೆ ಇಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದೆಯಾ ಏನು ಅಂದಾಗ, ಅಮ್ಮ ಇನ್ನೊಂದು ವಿಷಯ ಇದೆ ಅಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿತಾ ಅವ್ರು ಏನದು ಅಂತ ಕೇಳಿದಾಗ ಇನ್ನು ಈ ಕಡೆ ವಿವೇಕ್ ಅವರು ಹೇಳ್ತಾರೆ, ಅಮ್ಮ ಗೌರಿ ತುಂಬ ಚೆನ್ನಾಗಿ ಡಿಸೈನ್ ಮಾಡ್ತಾಳಮ್ಮ, ಅದಕ್ಕೆ ನೆನ್ನೆ ಅವಳನ್ನ ಡಿಸೈನರ್ ಆಗಿ ನಮ್ಮ ಕಂಪ್ನಿಗೆ ಅಪಾಯಿಂಟ್ ಮಾಡಿಕೊಂಡು ಅಪಾಯಿಂಟ್ ಲೆಟರ್ ಕೂಡ ನಾನು ತಂದಿದ್ದೀನಿ, ಆದರೆ ಯಾಕೋ ಕೂಡ ಅವಳ ಮನಸ್ಸು ಸರಿ ಇಲ್ಲ ಅಂತ ಅನ್ಸುತ್ತೆ, ಅಪಾಯಿಂಟ್ಮೆಂಟ್ ಲೆಟರ್ನ ತೊಗೊಂಡ್ಲಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ತನ್ನ ತಾಯಿ ಸರಿತನಿಗೆ ಹೇಳ್ತಾರೆ. ಇನ್ನು ಸರಿತಾ ಅವ್ರು ಹೇಳ್ತಾರೆ, ನೋಡು ವಿವೇಕ್, ನಾನು ಅವಳನ್ನ ಡಿಸೈನ್ ಮಾಡೋದನ್ನ ನಾನು ಯಾವತ್ತೂ ಕೂಡ ಮಾಡಬೇಡ ಅಂತ ಹೇಳಲ್ಲ, ಅವಳು ಡಿಸೈನ್ ಮಾಡಿ ನಮ್ಮ ಕಂಪ್ನಿಯಲ್ಲೇ ಡಿಸೈನರ್ ಆಗಿ ಕೆಲಸ ಮಾಡೋದು ನನಗೆ ಯಾವ ರೀತಿಯ ಕೋಪ ಮತ್ತೆ ಇದು ಇಲ್ಲ, ಆದರೆ ಅವಳು ಮಾಡಲಿ, ಅವಳು ಪ್ರತಿಭೆಗೆ ತಕ್ಕನಾಗಿರುವಂತಹ ಸ್ಥಾನಮಾನ ಅವಳು ಸಿಗುತ್ತೆ ಅನ್ನೋದಾದ್ರೆ ನನಗೂ ಕೂಡ ಖುಷಿನೇ ಇದೆ. ದಿನ ಬಂದು ಫ್ಯಾಮಿಲಿನಲ್ಲಿ ಡಿಸೈನರ್ ಆಗಿ ಅವಳು ನಮ್ಮ ಕಂಪ್ನಿಯಲ್ಲೇ ಕೆಲಸ ಮಾಡೋದು ನನಗೂ ಕೂಡ ಖುಷಿ ತಂದ್ಕೊಡುವಂತಹ ವಿಷಯನೇನೆ. ಆದರೆ ಇಬ್ಬರಿಗೂ ಹೇಳೋದು ಒಂದೇ ಮಾತು, ಏನೇ ಕೆಲಸ ಮಾಡೋದಕ್ಕಿಂತ ಮುಂಚೆ ಮನೆಯವರು ತಿಳಿಸ್ಬಿಟ್ಟು ಕೆಲಸನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಇಷ್ಟಪಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಅದಕ್ಕೆ ಈ ಕಡೆ ವಿವೇಕ್ ಅವರು, ಸರಿ ಆಯ್ತಮ್ಮ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಅಮ್ಮ ಮಗ ತುಂಬಾ ಕ್ಯಾಶುಯಲ್ ಆಗಿ ಮಾತಾಡ್ಕೊಂಡು ಬಂದಿರೋ ಸಮಸ್ಯೆನ ಅಲ್ಲಿಗೆ ಡ್ರಾಪ್ ಮಾಡ್ತಾರೆ. ಇನ್ನು ತನ್ನ ಮನೆನ ಉಳಿಸ್ಕೊಳ್ಳೋದಕ್ಕೆ ಯೋಚನೆ ಮಾಡಿದಂತಹ ಗೌರಿ ಅವರು ಗೊಂಬೆಗಳನ್ನ ಮಾಡಿ ಮತ್ತೆ ಅಲಂಕಾರನ ಮಾಡಿ ಫ್ಲವರ್ ಡೆಕೋರೇಷನ್ ಮಾಡಿ ತನ್ನ ತಂದೆ ತಾಯಿ ಮನೆನ ಉಳಿಸ್ಕೊಡೋದಾಗಿ ಡಿಸೈಡ್ ಮಾಡಿಬಿಟ್ಟು ರೂಮ್ ಒಳಗಡೆ ಬಂದಾಗ ಫೋನ್ ಇರುತ್ತೆ. ಸೊ ಆ ಫೋನ್ ನೋಡಿದಂತಹ ಗೌರಿ ಅವರು, ಒಳ್ಳೆ ಸಮಯ, ಫೋನ್ನಲ್ಲಿ ಎಲ್ಲರ ಕಾಂಟ್ಯಾಕ್ಟ್ಸು ಕೂಡ ಇದೆ, ಎಲ್ರಿಗೂ ಫೋನ್ ಮಾಡಿ ನಾನು ಆರ್ಡರ್ನ ಕೇಳಿ ಆರ್ಡರ್ನ ತಗೊಂಡು ಅದರಿಂದ ಬರೋ ಸಂಪಾದನೆ ನನ್ನ ಅಪ್ಪ ಅಮ್ಮನಿಗೆ ಕೊಟ್ಟು ಮನೆನ ಉಳಿಸ್ಕೊಬೋದು ಅಂತ ಯೋಚನೆ ಮಾಡಿಬಿಟ್ಟು ಫೋನ್ನ ತಗೊಂಡು ಅವ್ರಿಗಿರುವಂತಹ ಕಾಂಟ್ಯಾಕ್ಟ್ಸ್ ಅವ್ರಿಗೆ ಫೋನ್ ಮಾಡ್ತಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಕಾಲ್ ಮಾಡಿದಾಗ ಅವರು ಫೋನ್ನ ತೆಗೆದು
ಮಾತಾಡಿದಾಗ ನಾನು ಗೌರಿ ಅಣ್ಣ ನಿಮ್ಗೆ ಏನಾದ್ರೂ ಗೊಂಬೆ ಆರ್ಡರ್ಸ್ ಇದ್ರೆ, ದೇವಿಗೆ ಅಲಂಕಾರ ಮಾಡೋದಿದ್ರೆ, ಡೆಕೋರೇಷನ್ ಮಾಡೋದಿದ್ರೆ ನನ್ಗೆ ಹೇಳಿ, ನಾನು ಬಂದು ಮಾಡ್ಕೊಡ್ತೀನಿ ಅಂತ ಗೌರಿ ಕೇಳಿದಾಗ ಆ ಕಡೆಯಿಂದ ರಿಪ್ಲೈ ಏನಂತ ಬರುತ್ತೆ ಅನ್ನೋದಾದ್ರೆ, ಇಲ್ಲ ಅಮ್ಮ ನಾನು ಇವತ್ತು ನಿಮ್ಮ ಮನೆಗೆ ಹೋಗಿದ್ದೆ, ಆದರೆ ನಿಮ್ಮ ಮದುವೆಗೆ ಹೋಗಿದ್ದೆ ಅಂತ ಹೇಳ್ಬಿಟ್ಟು ಹೇಳಿದ್ರು, ಹಾಗಾಗಿ ಬೇರೆಯವ್ರಿಗೆ ನಾನು ಕಾಂಟ್ರಾಕ್ಟ್ನ ಕೊಟ್ಬಿಟ್ಟೆ, ಆರ್ಡರ್ನ ಕೊಟ್ಬಿಟ್ಟೆ ಅಂತ ಹೇಳಿದಾಗ ಗೌರಿಗೆ ಸ್ವಲ್ಪ ಬೇಜಾರಾಗುತ್ತೆ. ಇನ್ನು ಈ ಕಡೆ ಎಲ್ರಿಗೂ ಫೋನ್ ಮಾಡಿದಂತಹ ಗೌರಿ ಇಲ್ಲ ಅನ್ನೋ ಪದದಿಂದ ತುಂಬಾ ಬೇಜಾರಾಗ್ತಾಳೆ, ಮತ್ತೆ ನಿಂತ್ಕೊಂಡು ಅಲ್ಲೇ ಯೋಚನೆ ಮಾಡ್ತಿದ್ದಾಳೆ. ಮತ್ತೆ ವಿವೇಕ್ ಅಲ್ಲಿಗೆ ಬಂದ್ಬಿಟ್ಟು ಗೌರಿ ನಿಮ್ಗೆ ಇನ್ನೊಂದು ಗುಡ್ ನ್ಯೂಸ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನು ಅಂತ ಕೇಳಿದಾಗ ಅಮ್ಮ ನೀನು ಆಫೀಸಿಗೆ ಬರೋದನ್ನ ಒಪ್ಕೊಂಡ್ರು ಅಂತ ಹೇಳ್ಬಿಟ್ಟು ಈ ಕಡೆ ಗೌರಿಗೆ ವಿವೇಕ್ ಹೇಳಿದಾಗ ಗೌರಿ ರಿಯಾಕ್ಷನ್ನೇ ಚೇಂಜ್ ಆಗಿರುತ್ತೆ. ಗೌರಿ ಅವರು ವಿವೇಕ್ನ ಕೇಳ್ತಾರೆ, ಯಾಕೆ ನೀವು ನಿಮ್ಮ ಅಮ್ಮನ್ನ ಕೇಳಕ್ ಹೋದ್ರಿ, ನಿಮ್ಮ ಅಮ್ಮನ ಹತ್ರ ಈ ವಿಷಯನ ಯಾಕೆ ಡಿಸ್ಕಸ್ ಮಾಡಕ್ ಹೋದ್ರಿ ಅಂತ ಕೇಳಿದಾಗ ಆ ವಿವೇಕ್ ಹೇಳ್ತಾರೆ, ಹೌದು ಮತ್ತೆ ನಾನು ನಮ್ಮ ಅಮ್ಮನ ಹತ್ರನೇ ಕೇಳ್ಬಿಟ್ಟು ಪರ್ಮಿಷನ್ ತಗೊಂಡ್ ಬಂದೆ, ನಮ್ಮಮ್ಮ ಮನಸ್ಫೂರ್ತಿಯಾಗಿ ನಿನ್ನ ಆಫೀಸಿಗೆ ಕರ್ಕೊಂಡೋಗಿ ಡಿಸೈನರ್ ಕೆಲಸನ ಕೊಡು ಅಂತ ಹೇಳಿದ್ದಾರೆ, ಮತ್ತೆ ನಮ್ಮ ಕಂಪ್ನಿಯಲ್ಲಿ ವರ್ಕ್ ಮಾಡೋದು ನನಗೆ ಇಷ್ಟ ಅಂತಲೂ ಕೂಡ ಹೇಳಿದ್ದಾರೆ. ಆದರೆ ಯಾವುದೇ ವಿಚಾರನ ನಾವು ಮುಚ್ಚಿ ಹಿಡ್ದೇನೆ ನಮ್ಮ ಅಮ್ಮನ ಹತ್ರ ಹೇಳ್ಬೇಕಾಗಿತ್ತಂತೆ, ಅದು ನಾವು ಮಾಡಿರೋ ತಪ್ಪು, ನೀನೇನು ಬೇಜಾರು ಮಾಡ್ಕೊಂಬೇಡ, ಅಮ್ಮ ನಿನ್ನ ಕಂಪ್ನಿಗೆ ಬರೋದನ್ನ ಒಪ್ಕೊಂಡಿದ್ದಾರೆ, ಇದು ಖುಷಿ ವಿಷಯ ಅಲ್ವಾ ನಿನಗೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಗೌರಿ ಅವರು ವಿವೇಕ್ಗೆ ಒಂದು ವಿಷಯನ ಕೇಳ್ತೀನಿ ಆನ್ಸರ್ ಮಾಡಿ ಅಂತ ಹೇಳ್ತಾರೆ. ಇನ್ನು ವಿವೇಕ್ ಅವರು ಏನೋ ಕೇಳು ಅಂತ ಹೇಳಿದಾಗ ವಿವೇಕ್ಗೆ ಗೌರಿ ಅವರು ಕೇಳ್ತಾರೆ, ಒಂದು ವೇಳೆ ಏನಾದರೂ ನಿಮ್ಮಮ್ಮ ನನ್ನ ಆಫೀಸಿಗೆ ಕರ್ಕೊಂಡು ಹೋಗ್ಬೇಡ ಅಂತ ಹೇಳಿದ್ರೆ ನೀವು ಕರ್ಕೊಂಡು ಹೋಗ್ತೀರಾ ಅಂತ ಹೇಳ್ಬಿಟ್ಟು, ಇನ್ನು ಅದಕ್ಕೆ ವಿವೇಕ್ ಅವರು ಕರ್ಕೊಂಡು ಹೋಗ್ಬೇಡ ಅಂತ ಎಲ್ಲಿ ಹೇಳಿದ್ದಾರೆ, ಅವ್ರು ಇವಾಗ ಕರ್ಕೊಂಡು ಹೋಗು ಅಂತ ಹೇಳಿದಾರೆ ತಾನೆ, ಮತ್ತೆ ನೀವು ವ್ಯಂಗ್ಯವಾಗಿ ಮಾತಾಡ್ತಾ ಇದೆಯಾ ಅಂತ ಕೇಳಿದಾಗ ಇನ್ನು ಈ ಕಡೆ ಗೌರಿ ಅವರು ಇಲ್ಲ, ಒಂದು ವೇಳೆ ಏನಾದರೂ ಕರ್ಕೊಂಡು ಹೋಗ್ಬೇಡ ಅಂತ ಹೇಳಿದ್ರೆ ನೀವು ನನ್ನ ಆಫೀಸಿಗೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಅಲ್ವಾ ಅಂತ ಹೇಳ್ತಾರೆ. ಇನ್ನು ವಿವೇಕ್ ಅವರು ಅದೆಲ್ಲ ಬಿಡು, ಇವಾಗ ಅಮ್ಮ ಕರ್ಕೊಂಡು ಹೋಗು ಅಂತ ಹೇಳಿದಾರಲ್ಲ, ನಾಳೆ ನೀನು ಆಫೀಸ್ಗೆ ಡಿಸೈನರ್ ಆಗಿ ಬಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನದ ಗೌರಿ ಅವರು ಬಿಲ್ಕುಲ್ ಒಪ್ಪೋದಿಲ್ಲ. ಇನ್ನು ವಿವೇಕ್ ಅವರು ಯಾಕೆ ಅಂತ ಕೇಳ್ಬೋದಾ ಅಂತ ಕೇಳಿದಾಗ ಇನ್ನು ಕಡೆ ಗೌರಿ ಅವರು ಹೇಳ್ತಾರೆ, ಇವಾಗ ನಿಮ್ಮಮ್ಮ ಹೋಗು ಅಂತ ಹೇಳ್ತಿದ್ದಾರೆ, ಸರಿ ನಾನೇನೋ ಕಂಪ್ನಿಗೆ ಬಂದು ನಿಮಗೆ ಡಿಸೈನ್ ಮಾಡಿಕೊಟ್ಟು ಕೆಲಸನ ಮಾಡಿ ಸ್ಯಾಲ್ರಿನ ಈಸ್ಕೊತೀನಿ, ಆದರೆ ಮಧ್ಯದಲ್ಲಿ ಒಂದಲ್ಲ ಒಂದಿನ ಬೇಡ ಸಡನ್ ಆಗಿ ನಿಲ್ಲಿಸು ಅಂತ ಹೇಳಿದಾಗ ನಾನು ಕೆಲಸಕ್ಕೆ ಬರೋದಿಕ್ಕಾಗೋದಿಲ್ಲ, ಆವಾಗ ನಾನು ನಂಬಿರೋ ನನ್ನ ಅಪ್ಪ ಅಮ್ಮನ ನಾನೇ ಬೀದಿಗೆ ತಂದಾಗುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಆಫೀಸಿಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ವಿವೇಕ್ಗೆ ಕಡ್ಡಿ ಮುರಿದಾಗೆ ಹೇಳ್ತಾರೆ. ಇನ್ನು ಈ ಒಂದು ಸಿಚುಯೇಷನ್ನ ವಿವೇಕ್ ಅವರು ಯಾವ ರೀತಿ ತನ್ನ ಹೆಂಡತಿನ ಕನ್ವಿನ್ಸ್ ಮಾಡಿ ಆಫೀಸಿಗೆ ಕರ್ಕೊಂಡು ಹೋಗ್ತಾನೆ ಅನ್ನೋದು ನೆಕ್ಸ್ಟ್ ಎಪಿಸೋಡ್ ಆಗಿರುತ್ತೆ. ಸೊ ಈ ಒಂದು ಸಂಚಿಕೆಯ ಹೈಲೈಟ್ಸ್ ಇಷ್ಟ ಆಗಿರುತ್ತೆ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ